ಹಾಲಿವುಡ್ ನಲ್ಲಿ ಆಕ್ಟರ್ ಆಗಬೇಕು ಅಂತ 10 ವರ್ಷದಿಂದ ಮೈಕಲ್ ಅನ್ನೋ ಡೈರೆಕ್ಟರ್ ಹತ್ರ ಸೈಕಲ್ ಹೊಡಿತಾ ಇದ್ದೀನಿ. ಅಪ್ಪ ಅಮ್ಮಂಗಿಂತ ಫ್ರೆಂಡ್ಸೇ ಹೆಚ್ಚು, ಅದಕ್ಕೆ ಹುಡುಗಿ ನೋಡಕ್ಕೆ ಫ್ರೆಂಡ್ಸ್ನೇ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಇವನು ಶಿವಾಜಿ, ಇವನು ಪಡೆಯಪ್ಪ, ನಾನು ರಜನಿ ರಜನಿ ರಜನಿ. ಹಾಲಿವುಡ್ ಇಂದ ಬಂದಿದ್ದೀರಾ? ಯವಿ ಯವಿ ಯವಿ, ನನಗೂ ಒಂದ್ಕಿತ ಹಾಲಿವುಡ್ ನೋಡ್ಬೇಕು ಅಂತ ಬೋ ಆಸೆ ಇದೆ ರೀ. ನನ್ ಕನ್ಸು ನನ್ಸಾಗೋ ಟೈಮು ಬಂತು ಅಂತ ಕಾಣಿಸ್ತದೆ. ನಮಸ್ಕಾರ, ನಾನೇ ರಾಮೇಗೌಡ, ಸುಕುಮಾರಿ ಅಪ್ಪ. ನೀನೇನಾ ರಜನಿ? ಹೌದು, ನಾನೇ ರಜನಿ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ರೋಬೋಟ್ ರಜನಿ ಅಂತ ಕರೀತಾರೆ. ಇವಳೇ ನನ್ನ ಮಗಳು, ನೋಡಕ್ಕೆ ಸಖತ್ತಾಗಿದ್ದಾಳೆ. ನೋಡ್ರೆ ನೀವೇನು ಯೋಚನೆ ಮಾಡಬೇಡಿ, ಈ ಮಗಳು ನನ್ಗೆ ಓಕೆ. ಇವತ್ತೇ ಎಂಗೇಜ್ಮೆಂಟ್, ಇನ್ 3 ದಿವಸಕ್ಕೆ ಮದ್ವೆ. ಚಪ್ಪ ರೆಡಿ ಮಾಡಿ. ಏನಪ್ಪ ನೀನು ಒಂದವರೆಲ್ಲ ಮಗದವ್ರು ನಾನು ಹೆಚ್ಚಿನ ನೋಡ್ತಿದ್ದೀರಲ್ಲಪ್ಪ, ಎಂತ ಟೆನ್ಷನ್ ಮಾಡ್ಬಿಟ್ಟಿ ನೀನು. ಅಲ್ಲಪ್ಪ ಒಳಗಡೆ ಇದ್ದಾರೆ ಮಗಳು. ಗೊತ್ತಾಗ್ಲಿಲ್ಲ ನೋಡ್ರೆ, ಸಾರಿ ಗೊತ್ತಾಗ್ಲಿಲ್ಲಮ್ಮ. ಅಮ್ಮನೇ ಇಷ್ಟು ಚೆನ್ನಾಗಿದ್ದಾಳಲ್ಲ, ಈ ಮಗಳು ನೋಡಕ್ಕೆ ಎಷ್ಟು ಚೆನ್ನಾಗಿರ್ಬೇಕು. ಐಶ್ವರ್ಯ ರೈ ತರನೇ ಇರ್ತಾಳೆ. ಅಲ್ಲ, ನೋಡೋದಕ್ಕೆ ಒಳ್ಳೆ ರಜನಿಕಾಂತ್ ತರನೇ ಇದೆಯಾ ನೀನು? ಹೌದ್ರಿ, ನಮ್ಮ ರಜನಿ ಅಂತ ಹುಡುಗ ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಊಟಲ್ಲಿ ಹುಡುಕಿದ್ರು ಇಷ್ಟೊಂದು ದುಡ್ಡಾಗಿರೋ ದುಡ್ಡು ನಿಮಗೆ ಎಷ್ಟೊಂದು ದುಡ್ಡು ಕೊಟ್ಟರೆ ಸಿಗಕ್ಕೆ ಸಾಧ್ಯ ಇಲ್ಲ. ಸೂಪರ್ ಆಗಿ ಹೇಳ್ದೆ ಪಡಿಯಪ್ಪ. ಶಿವಾಜಿ, ಇದೇ ಖುಷಿಲಿ ಒಂದು ಫೋಟೋ ಹೊಡಿಯಮ್ಮ. ಹುಡುಗ ರಜನಿಗೆ ಫೋಟೋನ ತುಂಬಾ ಹುಚ್ಚು. ಕೊಡು ಕ್ಯಾಮ್ರಾದಿಂದ ಸೂಪರ್ ಪೋಸ್ ಇದು. ಶಿವಾಜಿ, ಕ್ಯಾಮ್ರಾನ ಹುಷಾರಾಗಿ ಹೇಳ್ತು ಮಾಡು. ಅಮೆರಿಕ ವಾಲ್ಮಾರ್ಟ್ ಇಂದ ತಗೊಂಡ್ಬಂದಿರೋದು. ಅಲ್ಲಿ ಹೋಗ್ತಿದ್ದಾಗೆ ರಿಟರ್ನ್ ಮಾಡ್ಬೇಕಪ್ಪ. ಗುರು, ಈ ಪ್ಯಾಂಟ್ ಹಾಕೊಂಡಿಲ್ಲ, ಇದು ವಾಪಸ್ ಕೊಡ್ಬೇಕಾ? ಹೌದಪ್ಪ ಪಡಿಯಪ್ಪ, ನಾನು ಅಮೆರಿಕದಲ್ಲಿ ಜೀವನ ಮಾಡೋದೇ ಹಾಗೆ. ನಿನ್ನ ಟ್ಯಾಗ್ ಎಲ್ಲ ಬಿಸಾಡ್ಬಿಟ್ಟಿ. ಆಮೇಲೆ ನೋಡು, ನಂದು ಟ್ಯಾಗ್ ಅಲ್ಲಿ ಆಗಾಗ ಹೇಳ್ಕೊಂಡಿರ್ತೀನಿ. ಅಮೆರಿಕದಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ವಾಲ್ಮಾರ್ಟ್, ಕಾರ್ಕೋ, ಬಿಜೆಸ್ ಅಂತ ಹೋಗಿ ಒಳಗಡೆ ಹಾಕೊಳ್ಳೋದು, ಹೊರಗಡೆ ಹಾಕೊಳ್ಳೋದು ತಗೊಂಡ್ಬಂದು 3 ತಿಂಗಳು ಚೆನ್ನಾಗಿ ಮುಚ್ಚಿ ರಿಟರ್ನ್ ಮಾಡ್ಬಿಡ್ತೀನಿ. ನಮ್ಗಿಲ್ವಾ, ಏನಾದ್ರು ತಗೊಂತೀವಿ ಅಂತ ಗೊತ್ತಾದ್ರೂ ಸಾಕು, ಶಟ್ರು ಕ್ಲೋಸ್ ಮಾಡಿ ತಲೆ ಕಟ್ಬಿಡ್ತಾರೆ. ಅದಕ್ಕೆ ಬೋರಾಗಿದ್ದಾರೆ, ನಾವ್ ಈ ದೇಶದಲ್ಲಿಲ್ಲ, ಅಮೆರಿಕಾದಲ್ಲಿರೋದು. ಮದುವೆ ವಿಷಯದಲ್ಲಿ ಮಾಡಲ್ಲ ತಾನೆ. ಏನಾದ್ರು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಂತೀನಿ. ಸುಕ್ಕು ಬೇಬಿ ಬಾರಮ್ಮ. ಲ್ಯಾಪ್ ಹಿಡ್ಕೊಂಡು ಹುಡುಗಿದ್ರು ಕಾಶ್ಮೀರದಿಂದ ಕನ್ಯಾಕುಮಾರಿ. ಸಿಗೋದಿಲ್ಲ ನಿಮ್ಗೆ ನನ್ನಂತ ಸುಂದರಿ ಸುಕುಮಾರಿ. Wow, 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 what a beauty, what a beauty. My name is Rajni, my Kattal Gajni, after Anand Sajni. ಬಿದ್ದೆ ಬರ್ತಾಳೆ ನನಗೆ ಕ್ಯಾಮ್ರಾದಲ್ಲಿ. ಶಿವಾಜಿ, ಹುಡುಗಿ ನೋಡಕ್ಕೆ ಬೊಂಬಟಾಗಿದ್ದಾಳಮ್ಮ. ನಾಳೆ ಮದುವೆ ಆಗತ್ತೋ ಬಿಡುತ್ತೋ ಯಾರು ಗೊತ್ತೋ. ನಾನು ಫೋಟೋ ಹೊಡ್ಬಿಡು. ತಂದೆ ರಜನಿ, ದೂರ ಸರಿದ್ನಿಲ್ಲ. ಫೋಟೋ ಹುಡಿಸ್ಕೊಳ್ಳೋ ಹುಚ್ಚ ಅಷ್ಟಿದ್ರೆ ನಮ್ ಫೋಟೋಗ್ರಾಫರ್ ನಾಗರಾಜ್ ಅಂತ ಇದ್ದಾರೆ, ಅವ್ರ ಹತ್ರ ಹೋಗ್ರಿ. ಏನ್ ಐಶ್ವರ್ಯ, ಏನ್ ಸೌಂದರ್ಯ ಕಂಡ್ರಿ. ಐಶ್ವರ್ಯ ಆ ತರ ಐಸು, ನಮ್ಗೆ ಅಂತ ನೋಸು, ನಿಮ್ಗೆಲ್ಲ ತುಂಬಾ ನೈಸು. ಕೊಡ್ತೀರಾ ಫೋಟೋ ಬಂದು ಪೋಸು? ಓ ತಗೊಳ್ಳಿ, ನಿಮಗೆ ನನ್ನಂತ ಸುಂದ್ರಿ ಸಿಗೋಕ್ ಸಾಧ್ಯನೇ ಇಲ್ಲ. ಈ ಫೋಟೋ ತೆಗೆದು ಫೇಸ್ಬುಕ್ ನಲ್ಲಿ ಮಾತ್ರ ಹಾಕೋಬೇಡ್ರಿ. ಕಾಮೆಂಟ್ಸ್ ತಡ್ಕೊಳಕ್ ಆಗ್ತಾರೆ, ಸರ್ವರ್ ಕ್ರ್ಯಾಶ್ ಆಗುತ್ತಷ್ಟೇ. ಐಶ್ವರ್ಯ ತರ ಇದೆ ನೋಡಿ. ಹೌದು, ಅವಳಂತೆ ನನ್ನ ಕಣ್ಣುಗಳನ್ನ ನಾನು ಸತ್ತ ಮೇಲೆ ಡೊನೇಟ್ ಮಾಡೋಣ ಅಂತಿದ್ದಾನೆ. ಎಲ್ರು ನನ್ನಂತೆ ನಿಮ್ ಕಣ್ಣುಗಳನ್ನ ದಾನ ಮಾಡ್ರಿ. ನಾನ್ ಮದುವೆ ಆಗೋ ಹುಡುಗಿ ಹೇಳಿದ್ಮೇಲೆ ಆಗೋಯ್ತು. ನಾನಂತೂ ನನ್ನ ಕಣ್ಣನ್ನ ಡೊನೇಟ್ ಮಾಡ್ತೀನಿ. ಯು ಮೈಂಡ್. ನಾನಂತೂ ನನ್ನ ಕಣ್ಣು ಮಾತ್ರ ಡೊನೇಟ್ ಮಾಡಲ್ಲಪ್ಪ. ನಾನು ಮುಂದೆ ಕಷ್ಟಪಟ್ಟು ಅಮೆರಿಕಾಕ್ಕೆ ಹೋಗಿ ಅಲ್ಲಿ ನ್ಯೂಜೆರ್ಸಿರೋ ಬೃಂದಾವನಕ್ಕೆ ಒಳ್ಳೆ ಕೆಲಸ ಮಾಡಿ ಆಮೇಲೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ರಂಬೆ, ಊರ್ವಶಿ, ಜನಕ್ಕೆ ಅವರೆಲ್ಲ ಕಣ್ತುಂಬ ನೋಡಿ ಆನಂದ ಪಡಬೇಕಂತ ಮಾಡಿದ್ದೀನಿ. ನಿನಗೆ ಅಪ್ಪ ಅಮ್ಮ ಇಲ್ಲ, ಇರೋದ್ ನೋಡಿದ್ರೆ ಇಂಥ ಕೆಲಸಕ್ಕೆ ಬಾರದ್ ಫ್ರೆಂಡ್ಸು. ನೀನ್ ನೋಡಕ್ ಇಷ್ಟೊಂದು ಕುರೂಪಿ ಆಗಿದ್ರು ನೀನ್ ಹೀರೋ ತರ, ರಜನಿ ತರ, ಗಜನಿ ತರ ಅಂತ ಹೇಳಿ ನಿನ್ನ ಭಜನಿ ಮಾಡ್ತಾ ಇದ್ದಾರೆ. ನಾನಂದ್ರೇನು, ನನ್ನ ಸ್ಟೈಲ್ ಅಂದ್ರೇನು? ನಾನು ಸ್ಟೈಲ್ ಮೈಂಡ್. ನಿಮ್ಮ ಮನೆ ಬರೆಯೋದಾಗಲಿ ಒಂದು ದೊಡ್ಡ ವೈಟ್ ಬಿಲ್ಡಿಂಗ್ ಇದೆ ಅಲ್ಲ, ಅದ್ಮೇಲೆ 10-20 ಜನ ಹುಡುಗಿಯರು ನಿಂತ್ಕೊಂಡು ಸಿಳ್ಳೆ ಹೊಡ್ಕೊಂಡು ನಮ್ಗೆ ಸ್ಟೈಲ್ ನೋಡಿ ನಗ್ತಾ ಇದ್ರು.
ರೀ ಅವರು ನಿಮಗೆ ಝೀರೋ ನೋಡಿ ನಗ್ತಾ ಇರೋಲ್ಲ ರೀ. ಆ ವೈಟ್ ಬಿಲ್ಡಿಂಗ್ ಇದೆಯಲ್ಲ ಅದು ಹುಚ್ಚ ಆಸ್ಪತ್ರೆ. ಪಾಪ ಅವರು ಹುಚ್ಚಿಡಿದ ರೋಗಿಗಳು. ಅಯ್ಯೋ ಪಾಪ, ನೋಡಕ್ಕೆ ಹುಡುಗಿಯರು ಎಷ್ಟು ಚಂದ ಇದ್ರು. ಅಕ್ಕೋ ಲೈಫೇ ಬೇಜಾರು. ಎಲ್ಲ ಕೆರೆಗೋ ಬಾವಿಗೋ ಹೋಗಿ ಫಿಶಿಂಗ್ ಮಾಡ್ಬೇಕು ಅನಿಸ್ತಾ ಇದೆ. ಸೂಪರ್ ಆಗಿ ಪಡಿಯಪ್ಪ ಶಿವಾಜಿ. ಇದೇ ಖುಷಿ ಇನ್ನೊಂದು ನಾನು ಫೋಟೋ ಬಿಡಮ್ಮ. ರೀ ನಿಮ್ಗೆ ಅಷ್ಟೊಂದು ಫೋಟೋ ಹುಚ್ಚಿದ್ರೆ ನೀವು ಮದ್ವೆ ಆಗೋ ಹುಡುಗಿಗ ದೇವರೇ ಗತಿ. ಬರೀ ಉಪ್ಪಿಟ್ಟು ಅಂತ ಹೇಳ್ತಿದ್ಯಲ್ಲ ಶಿವಾಜಿ. ಉಪ್ಪಿಟ್ಟು ಜೊತೆ ಯಾವತ್ತು ಕೇಸರಿ ಬಾತ್ ಇದ್ರೇನೆ ಚಂದ. ಕೇಸರಿ ಬಾತಿ ಪೈನಾಪಲ್ ಹಾಕಿ ಮಾಡ್ಬಿಟ್ರೆ ಇನ್ನು ಬೊಂಬಟ್ಟಾಗಿರತ್ತೆ. ನಿಮ್ ಗುರುಗೆ ಫೋಟೋದಲ್ಲೇ ಹೊಟ್ಟೆ ತುಂಬುತ್ತೆ ಅನ್ಕೊಂಡಿದ್ದೆ ನಾನು. ನಮ್ಮ ಗುರುಗೆ ಎರಡು ಇಷ್ಟ, ಒಂದು ಫೋಟೋ ಇನ್ನೊಂದು ಊಟ ಎರಡಿದ್ರೆ ಸಾಕು. ಅಮ್ಮರೇ, ನಾ ಅವಾಗಲೇ ಹೇಳಿದ್ನಲ್ಲ, ಸೌಟು ಹೇಳಿದ್ದಲ್ಲ, ಸೊ ಉಪ್ಪಿಟ್ಟು ತಿನ್ನಕ್ ಬರ್ತಾರೆ ಅಂತೇಳಿ ಅವರೇ ನೋಡಿ. ಅಯ್ಯೋ ಉಪ್ಪಿಟ್ಟ, ಈರುಳ್ಳಿ 100 ರೂಪಾಯಿ ಕೆಜಿ. ಬಿಸ್ಕತ್ ಹಾಕೋ, ಬಿಸ್ಕತ್ ಹಾಕೋ. ಹೌದು, ನಿಮ್ ರಜನಿಗೆ ಬರೀ ಫೋಟೋ ಮತ್ತು ಊಟದ ಹುಚ್ಚು ಇದೆಯಾ ಅಥವಾ ಬೇರೆ ಚಟಗಳು ಉಂಟಾ? ಕುಡಿಯೋದು ಇಷ್ಟ ಇದೆ ಅವರಿಗೆ. ಏನು ನೀರ್ ಕುಡಿಯೋ ಚಟನ? ನೀರು ಕುಡಿದ ತುಂಬಾ ದಿನ ಆಯ್ತು. ಓ, ನೀರೇ ಕುಡಿಯಲ್ವಾ? ಯಾಕೆ? ಹೌದು, ವಿಸ್ಕಿಗೆ ನೀರ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಹಾರ್ಟ್ ಪ್ರಾಬ್ಲಮ್, ಬ್ರ್ಯಾಂಡಿಗೆ ನೀರ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಲಿವರ್ ಪ್ರಾಬ್ಲಮ್, ರಮ್ಗೆ ನೀರ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಕಿಡ್ನಿ ಪ್ರಾಬ್ಲಮ್. ಹೀಗೆ ವಾಟರು ತುಂಬಾ ಡೇಂಜರ್ ರೀ. ಯಾವ್ದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಆರೋಗ್ಯ ಎಕ್ಕುಟ್ಟೋಗ್ಬಿಡುತ್ತೆ. ಅದಕ್ಕೆ ನಾನು ಎಲ್ಲಾ ಡ್ರಿಂಕ್ಸ್ ನ ಡೈರೆಕ್ಟ್ ಆಗೇ ತಗೊಂಡ್ಬಿಡ್ತೀನಿ. ನೀರು ಮಾತ್ರ ಮುಟ್ಟೋದೇ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಕುಡುಕ್ ಪಾರ್ಟಿ ಅಂತ. ರಜನಿ, ನಿನಗೆ ಅಪ್ಪ ಅಮ್ಮ ಇಲ್ಲ. ಇರೋದ್ ನೋಡಿದ್ರೆ ಇಂಥ ಕೆಲ್ಸಕ್ಕೆ ಬಾರದ ಫ್ರೆಂಡ್ಸು. ನೀನ್ ನೋಡೋಕೆ ಇಷ್ಟೊಂದು ಕುರೂಪಿಯಾಗಿದ್ರು ನೀನ್ ಹೀರೋ ತರ ಝೀರೋ ತರ ಅಂತ ನಿನ್ನ ಗಜನಿ ಮಾಡಿ ಹೇಳ್ತಿದ್ದಾರೆ ನೋಡು. ಇವ್ರಿಬ್ರು ನನ್ ಚಡ್ಡಿ ದೋಸ್ತ್ಗಳು ತುಂಬಾ ಒಳ್ಳೆಯವರು. ನನ್ಗಾಗಿ ಪ್ರಾಣನೇ ಕೊಡ್ತಾರೆ. ಸುಮ್ನೆ ಸಿಕ್ತವ್ರನ್ನೆಲ್ಲ ಫ್ರೆಂಡ್ಸ್ ಅಂತ ಹೇಳಕ್ಕೆ ನಾನೇನ್ ಮೂರ್ಖ ಅಲ್ಲ. ನೀನು ಮೂರ್ಖ ಅಂತ ಇಲ್ಲಿ ಕುತ್ಕೊಂಡಿರೋರು ಎಲ್ರಿಗೂ ಗೊತ್ತು. ರಜನಿ ಸ್ಟೈಲ್ ಅಂತೆ, ಪಡಿಯಪ್ಪ ಅಂತೆ, ಶಿವಾಜಿ ಅಂತೆ, ಚೋಕರ್ಗಳು ನೀವೆಲ್ಲ. ಎಷ್ಟು ಸ್ವಲ್ಪ ಹುಡುಗಿಗೆ ರಜನಿ ಇನ್ನು ನನ್ನ ಕಿವಿಯಿಂದ ಇವಳು ಮಾತು ಹೇಳಲ್ಲ. ಇನ್ನೊಂದು ಅಪ್ಪ ಹುಡುಗಂಗೆ ಈ ಬಂಡೆಗಳನ್ನ ಹುಡುಗಿ ಸರಿ ಸಾಟಿ ಆಗಲ್ಲ. ಅಯ್ಯೋ, ನಿಮ್ಮಂತವ್ರು ತುಂಬಾ ಜನ ನೋಡಿದೀನಿ. ಹೋಗ್ರಿ. ರಜನಿ, ನಿನ್ ಫ್ರೆಂಡ್ಸ್ ಸಹವಾಸ ಪರ್ಮನೆಂಟ್ ಆಗಿ ಬಿಡೋದಾದ್ರೆ ಮಾತ್ರ ನಾನು ನಿನ್ ಜೊತೆ ಮದುವೆ ಆಗೋಕ್ ರೆಡಿ ಇದ್ದೀನಿ. ನಮ್ ಗುರು ರಜನಿಕಾಂತ್ ಜೀವನದಲ್ಲಿ ಶಿವಾಜಿ ಪಡೆಯಪ್ಪ 2 ಬಿಗ್ ಹಿಟ್ ಚಿತ್ರಗಳು. ಹಾಗೆ ನನ್ನ ಜೀವನದಲ್ಲಿ ಶಿವಾಜಿ ಪಡೆಯಪ್ಪ ಬಿಗ್ ಫ್ರೆಂಡ್ಸ್. ಫ್ರೆಂಡ್ಶಿಪ್ ಇಸ್ ಎ ವೆರಿ ವೆರಿ ಬಿಗ್ ಶಿಪ್ ಇನ್ ಮೈ ಲೈಫ್. ಮೈಂಡೆಡ್. ನಡೀರೋ ಹೋಗೋಣ. ಹೋಗ್ರೋ. ಗುರು ಈ ಗೋರೈನವ್ರೆ, ನಿಮ್ ವಯಸ್ಸಾಯ್ತ್ರಿ, ಬುದ್ಧಿ ಮಾತ್ರ ಇಲ್ರಿ. ಇಂತ ಹುಡುಗಿ ತೋರಿಸ್ಬಿಟ್ಟು ಕಮಿಷನ್ ಬೇರೆ ಕೇಳ್ತಿರಲ್ರಿ, ನಾಚಿಕೆ ಆಗತ್ತೆ ನಿಮ್ಗೆ. ಹೋಗ್ಲಿ, ನಮ್ ಗುರುದು ರಾಣಾ ಮೂವಿ ರಿಲೀಸ್ ಆಗುತ್ತೆ. ಆ ಟೈಮಲ್ಲಿ ಬಂದು ನೋಡಿ, ಫ್ರೀ ಪಾಸ್ ಕೊಡಿಸ್ತೀನಿ. ಮೂವಿ ನೋಡ್ಕೊಂಡು ಮಜಾ ಮಾಡೋರಂತೆ. ನಡೀರೋ ಹೋಗೋಣ. ಅಯ್ಯೋ ಸುಕ್ಕು ಮಗ, ಎಂತ ಅನ್ಯಾಯ ಮಾಡ್ಬಿಟ್ಟೆ ಮಗ. ಬಂದ ವರ್ಗಳನ್ನೆಲ್ಲ ಒಂದಲ್ಲ ಒಂದ್ ನೆಪ ಹೇಳಿ ವಾಪಸ್ ಕಳಿಸ್ತೀಯ. ನಾನು ನಿಮ್ಮಪ್ಪ ಹಗಲು ರಾತ್ರಿ ಅಮೇರಿಕಾ ಅಳಿಯಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ. ಕಣ್ಣು ಮುಚ್ಚಕ್ಕಿನ ಮುಂಚೆ ಒಂದ್ಕಿತ ಅಮೇರಿಕಾವ ನೋಡ್ಬೇಕು ಅಂತ ಆಸೆ ಇದೆ ಮಗ. ನನ್ನ ಜೀವನದ ಬಗ್ಗೆ ಆಗಲಿ, ನನ್ನ ಮನಸ್ಸಿನ ಬಗ್ಗೆ ಆಗಲಿ ಎಳ್ಳಷ್ಟು ಕಾಳಜಿ ಇಲ್ಲ ನಿಮಗೆ. ಅಮೇರಿಕಾ ಅಳಿಯಬೇಕು ಅಂದ್ಕೊಂಡೇ ನಿಮ್ಮ ಆಸೆ ತೀರಿಸ್ಕೊಳ್ತಾ ಇದ್ದೀರಾ. ಮರೆ ನಿಮಗೂ ಗೌಡ್ರಿಗೂ ಅಮೇರಿಕಾ ಗತಿ ಇಲ್ಲ, ನನಗೆ ಕಮಿಷನ್ ಗತಿ ಇಲ್ಲ. ಓಲೆ ಬೇಡ್ರೆ ಅದಲ್ರಿ ಹೊಡಿತಾರೆ ಜನ. ಗೌಡ್ರೆ ನಾ ಕರಿಬಸವ ಕಾಪಾಡಿ ಸ್ವಾಮಿ. ಗೌಡ್ರೆ ಕಾಪಾಡಿ ಕರಿಬಸವ. ಅರೆ ನಮ್ ಕರಿಬಸವ ಅಲ್ವಾ ಮೊದಲು ನೋಡಕ್ ಬಂದಿರವರ ರೋಡು ಸಾಫ್ಟ್ವೇರು. ಅರೆ ಯಾಕೆ ಏನಾಯ್ತು? ಅಯ್ಯೋ ಗೌಡ್ರೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ನಿಮ್ಮೂರೊಳಗಿರೋ ಪಟ್ಟಣ ಮನೆ ಹುಡುಗಿನ ನೋಡಕ್ ಹೋಗಿದ್ದೆ. ಅವರಿಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಎಡಿಸನ್ ಹೋಗ್ರಿ ಸಬ್ಜಿ ಮಂಡಿ ಒಳಗೆ ಚೀಲ ಎತ್ತವ್ರು ಅಂತ ಗೊತ್ತಾಯ್ತು. ಈಗ ಮುಖ ಹೊಡೆದ್ಬಿಟ್ಟು ಸ್ವಾಮಿ ಕಾಪಾಡಿ, ಸ್ವಾಮಿ ಕಾಪಾಡಿ. ಅಲ್ಲಪ್ಪ, ಹೇಳಕ್ ಹೋಗಿದ್ದಿ ಅಂತೀನಿ. ಅಪ್ಪ ನೋಡಿದ್ಯಾ, ಇವಾಗ್ಲಾದ್ರೂ ಗೊತ್ತಾಯ್ತಾ ನಿಮ್ಮ ಮಗಳು ಎಷ್ಟು ಜಾಣೆ ಅಂತ? ನೋಡಿದ ತಕ್ಷಣ ಗೊತ್ತಾಯ್ತು ಇವಳದ್ದು ಏನೋ ಗಡಬಡಿದೆ ಅಂತ. ಗೌಡ್ರೆ ನನಗೆ ನಿಮ್ಮ ಮನೆ ಕೆಲಸದಾಳಕ್ಕೆ ಅವ್ರಿಗೆ ತುಂಬಾ ಇಷ್ಟ ಆಗಿದ್ದಾಳೆ. ಅವಳನ್ನೇ ಮದುವೆ ಮಾಡ್ಕೊಡಿ. ಗೌರಿ, ನಿನಗೆ ಇವನು ಓಕೆನಾ? ಓಕೆ ಗೌಡ್ರೆ.
I like it, I like it, I like it. ಇಷ್ಟಪಟ್ಟೆ, 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 ಸಿಕ್ಕಾಪಟ್ಟೆ, I like it. ರೀ ಬ್ಲ್ಯಾಕ್ ಬೋಲ್, ಸಾಕು ಮಾಡ್ರಿ ನಿಮ್ಮ ಡ್ಯಾನ್ಸ್ನ. ಸಬ್ಜಿ ಮಂಡಿನ ಗ್ರಾಸರಿ ಚೀಲ ಕೈ ಬೀಸ್ ಕರಿತಾ ಇದೆ, ಹೋಗ್ರಿ. ಬಾಬಾ ಗೌರಿ ಅಂತೂ ಹೇಳ್ದಂಗೆ ಅಮೆರಿಕ ಟಿಕೆಟ್ ಗಿಡ್ಸ್ಬಿಟ್ಟಲ್ಲ. ನಾ ಹೇಳ್ದಂಗೆ ಮಾಡ್ತೋರ್ಸ ಹುಡುಗಿ ಗೊತ್ತಾ? ಏನಾರಾಗ್ಲಮ್ಮ, ಅಲ್ಲಿ ಹೋದ್ಮೇಲೆ ನನ್ನ ಮಾತ್ರ ಮರಿಬೇಡ. ಯಾವುದೋ ಒಂದು ಕೆಲಸ ಹುಡುಕಿ ನನ್ನ ತರ್ಸ್ಕ. ಬ್ರೋಕರ್ ಕೆಲಸನೇ ಆಗ್ಬೋದಿಲ್ಲ, ಸಬ್ಜಿ ಮಂಡಿ ಕೆಲಸ ನೋಡಮ್ಮ. ಓಕೆ ನನ್ನ ಅಸಿಸ್ಟೆಂಟ್ ಆಗಿ ತಗೊಳ್ತೇನೆ. ಸುಕ್ಕು ನೋಡ್ ಮಗ, ನನ್ನ ಹೊಟ್ಟೆ ಉರಿತಾ ಇದೆ. ನಿನಗಿಂತ ಮೊದಲು ನಮ್ಮನೆ ಕೆಲಸಗಳೆಲ್ಲ ಅಮೆರಿಕ ನೋಡಂಗಾಯ್ತು. ಅಯ್ಯೋ ಹೋಗ್ಲಿ ಬಿಡಮ್ಮ, ಅಲ್ಲಿ ಹೋಗಿ ಕೂಲಿ ಕೆಲಸ ಮಾಡೋಕ್ಕಿಂತ ಇಲ್ಲೇ ಇರೋದು ವಾಸಿ. ನಮ್ಗೆ ಏನ್ ತಾನೇ ಕಡಿಮೆ ಆಗಿದೆ ಇಲ್ಲಿ. ಯಾಕಮ್ಮ ಈಗ ಮಾತಾಡ್ತೀಯಾ? ಅಯ್ಯೋ ಅಮ್ಮ ಅಪ್ಪ, ನೀವು ಬರೀ ನಿಮ್ಮ ಮನ ಪ್ರತಿಷ್ಠೆ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಈ ಪ್ರೀತಿ ಮಗಳ ಮನಸ್ಸಲ್ಲಿ ಏನಿದೆ ಅಂತ ಒಂದ್ ದಿವಸರಾದ್ರೂ ಕೇಳಿದ್ದೀರಾ? ನಿಮ್ಗೆ ಅಮೇರಿಕ ಅಳಿಯಬೇಕು ಅಂತ ಆಸೆ ಪಟ್ಟು ಮಗಳ ಮನದ ಆಸೆ ಬಗ್ಗೆ ಕೊಂಚನ ಯೋಚನೆ ಮಾಡಲ್ವಲ್ಲ. ನಿಮಗೆ ಬೇಕಾದ ವರ ತಂದು ನನ್ನ ಪ್ರಾಣ ಹಿಡ್ತಾ ಇದ್ದೀರಾ. ಒಂದು ಹೆಣ್ಣು ತನಗೆ ಬೇಕಾದ ರೀತಿಯಲ್ಲಿ ಇರೋದೇ ಕಷ್ಟ ಆಗಿದೆ. ನನ್ನ ಜೀವನನೇ ಸಾಕಾಗ್ಬಿಟ್ಟಿದೆ. ಅಯ್ಯೋ ಕ್ಷಮಿಸಿಡು ಸುಕ್ಕು, ನಿನಗೆ ಯಾವ ವರ ಬೇಕು ಅಂತ ಹೇಳು. ನೀನು ಸಾಹುಕಾರ ಸುಂದರವಾಗಿರೋ ವರನ್ನೇ ನೋಡಿರ್ತೀಯ ಅಂತ ನನಗೆ ನಂಬಿಕೆ ಇದೆ. ಹೌದಪ್ಪ, ನಾನು ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ದೇನೆ. ಅವನು ಕೂಡ ನಾನು ತುಂಬಾ ಲವ್ ಮಾಡ್ತಾ ಇದ್ದಾನೆ. ಯಾರು ಅಂತ ಹೇಳು ಸುಕ್ಕು, ನಾನು ನಿಮ್ಮಪ್ಪ ನಿಂತು ಭರ್ಜರಿಯಾಗಿ ಮದುವೆ ಮಾಡ್ಕೊಡ್ತೀವಿ. ಯಾರು ಅಂತ ಹೇಳ್ರಿ ಅಮ್ಮೋರೇ. ಯಾರು ಅಂತ ಹೇಳಿ ಸುಕುಮಾರಿ. ಯಾರು ಅಂತ ಹೇಳು ಸುಕ್ಕು. ಅಪ್ಪ, ನಾನು ಪ್ರೀತಿಸ್ತಾ ಇರೋ ಹುಡುಗ ಬೇರೆ ಯಾರು ಅಲ್ಲ, ನಮ್ಮ ಮನೆ ಕೆಲಸದಾಳು ಮಾಲಿಂಗ. ಮಾಲಿಂಗನ? ಅಯ್ಯೋ ನೋಡ್ರಿ, ಯಾಮರಮ್ಮ ಮತ್ತು ಎಪ್ಪಟ್ಟಪ್ಪನ ಪಾತ್ರದಲ್ಲಿ ಅರುಣ್ ಮತ್ತು ವಿಜು ಹಿರೇಮಠ್, ಕರಿಬಸವ ಮತ್ತು ಗೌರಿ ಪಾತ್ರದಲ್ಲಿ ಜ್ಯೋತಿ ಮತ್ತು ಗಿರೀಶ್ ಕಬ್ಬಿನದ, ಸೌತ್ ಸರೋಜ ಪಾತ್ರದಲ್ಲಿ ಸುಮಾಸಿ ಪಸಂದ್, ಗೌಡರು ಮತ್ತು ಗೌಡತಿ ಪಾತ್ರದಲ್ಲಿ ರಮೇಶ್ ಹಾಗೂ ಅನ್ನು ಕಬ್ಬಿನದ, ಮಹಾಲಿಂಗನ ಪಾತ್ರದಲ್ಲಿ ಮಾನಸ್ ಆರ್, ಡರ್ಟಿ ಹ್ಯಾರಿ ಪಾತ್ರದಲ್ಲಿ ಮಹೇಶ್ ಹುಳ್ಳಿಕೆರೆ, ಕ್ರಿಶ್ ಪಾತ್ರದಲ್ಲಿ ರಘು ಸೋಸಲೆ, ರಜನಿ ಪಾತ್ರದಲ್ಲಿ ಸುಂದರೇಶ್ ನಾಗಭೂಷಣ್, ಶಿವಾಜಿ ಪಾತ್ರದಲ್ಲಿ ನಾಗರಾಜ್ ಮಹೇಶ್ವರಪ್ಪ, ಪಡಿಯಪ್ಪನ ಪಾತ್ರದಲ್ಲಿ ರವಿ ಲಂಬಿ, ಕೋರಯ್ಯನ ಪಾತ್ರದಲ್ಲಿ ಸದಾನಂದ ಮಸರೂರು, ಸುಕುಮಾರಿ ಪಾತ್ರಕ್ಕೆ ಕಂಠದಾನ ಮಾಡಿದವರು ಮಧು ಸಣ್ಣಪ್ಪನವರು, ಕತೆ ನಿರ್ದೇಶನ ಹಾಗೂ ಸುಕುಮಾರಿ ಪಾತ್ರದಲ್ಲಿ ಮಲ್ಲಿ ಸಣ್ಣಪ್ಪನವರು.